ಆಗುತ್ತೆ. ಆ ಸ್ಟ್ರಕ್ಚರಲ್ ಲೋಡ್ ಬೇರಿಂಗ್ ಕೆಪಾಸಿಟಿ ನೋಡಿಕೊಂಡು ನಾವು ನಿರ್ಧಾರ ತಗೊಳ್ತೀವಿ. ಆಲ್ರೆಡಿ ಪ್ರಜಾಸೌಧ ಸ್ಯಾಂಕ್ಷನ್ ಆಗಿದೆ. ಈಗ ಸ್ಥಳ ಏನಿದೆ ಅದು ಫೈನಲ್ ಮಾಡಲಿಕ್ಕೆ ಮಾನ್ಯ ಕಂದಾಯ ಸಚಿವರು ಹಾಗೂ ಇಲ್ಲಿ ಶಾಸಕರು ನಮಗೆ ಹೇಳಿದ್ದಾರೆ. ಇವತ್ತು ಬಂದು ನೋಡಿದ್ವಿ. ನನ್ನ ಪ್ರಕಾರ ಇನ್ನೊಂದು ತಿಂಗಳ ಒಳಗಡೆ ಮಳೆ ಕಡಿಮೆ ಆದ ನಂತರ ನಾವು ಸಾಯಿಲ್ ಟೆಸ್ಟ್ ರಿಪೋರ್ಟ್ ಮಾಡಿಕೊಂಡು ರಿಪೋರ್ಟ್ ರೆಡಿ ಮಾಡಿ 1 ತಿಂಗಳ ಒಳಗಡೆ ಇದಕ್ಕೆ ಪರಿಹಾರ ಹುಡುಕಲಿಕ್ಕೆ ಪ್ರಯತ್ನ. ಇದು ಒಳ್ಳೆ ಪ್ಲೇಸ್ ಇದೆ ಸರ್. ಗ್ರಾಮದಲ್ಲಿ ಹತ್ತಿ ನಾನೀಗ ಜನರ ಅಭಿಪ್ರಾಯನ ಕೇಳಿದ್ದೀನಿ. ನಮ್ಮ ಮಾಧ್ಯಮದ ಸಂಮಿತ್ರರ ಅಭಿಪ್ರಾಯವನ್ನು ನಾನು ಕೇಳ್ಕೊಂಡಿದ್ದೀನಿ. ಅದರಂತೆ ಎಲ್ಲ ನ್ಯೂನತೆಗಳನ್ನು ನಾವು ದೃಷ್ಟಿನಲ್ಲಿ ಇಟ್ಕೊಂಡು ನಾವೊಂದು ಸೂಕ್ತ ನಿರ್ಧಾರಕ್ಕೆ ಬರ್ತೀವಿ. ಸರ್, ಇವಾಗ ಕಚೇರಿಗಳು ಭಾಳ ಎಲ್ಲ ಬಾಡಿಗೆ ಕಟ್ಟಡಗಳಲ್ಲಿ ಸ್ಟಾರ್ಟ್ ಇದ್ದಾವೆ ಸರ್. ಅರ್ಧ ಕಚೇರಿಗಳು ಅಥಣಿಯಲ್ಲಿದ್ದಾವೆ, ಅರ್ಧ ಕಚೇರಿಗಳು ಇಲ್ಲಿದ್ದಾವೆ. ಹೀಗಾಗಿ ಜನರಿಗೆ ಭಾಳ ದೊಡ್ಡ ಸಮಸ್ಯೆ ಆಗಿದೆ ಸರ್. ಎರಡೂ ತಾಲೂಕಿನ ನಡುವೆ ತಿರುಗಾಡಬೇಕು ಸರ್. ಸೊ ಎಲ್ಲೆಲ್ಲಿ ಕಚೇರಿಗಳು ಎಲ್ಲೆಲ್ಲಿ ಕಚೇರಿಗಳು ಬಾಡಿಗೆ ಕಟ್ಟಡಗಳಲ್ಲಿ ಇದ್ದಾವೆ ಅಲ್ಲಿ ನಾವು ಈಗ ಪ್ರಪೋಸಲ್ವನ್ನು ಕಳಿಸ್ತೀವಿ. ಬಾಡಿಗೆ ತಗೊಳ್ಳುವಾಗ ಆ ಕಟ್ಟಡ ಯಾವ ಸ್ಟೇಟಸಲ್ಲಿದೆ ಅದು ನೋಡಿಕೊಂಡು ನಾವು ತಗೋಬೇಕು. ಬಾಡಿಗೆ ಕೊಡ್ತಾ ಇದ್ದೀವಿ ಅಂದರೆ ಆ ಸ್ಥಳದ ಸ್ಟ್ರಕ್ಚರ್ ಇಂಟೆಗ್ರಿಟಿ ಚೆನ್ನಾಗಿರಬೇಕು. ಸೊ ಆ ಥರ ಏನಾದರೂ ಸಮಸ್ಯೆಗಳು ಕಂಡು ಬಂದಿದ್ದಾವೆ ಅಂದರೆ ನಾನು ತಹಶೀಲ್ದಾರ್ ಅವರಿಗೆ ಹೇಳ್ತೀನಿ. ಆಯಾ ಕಟ್ಟಡಗಳಿಂದ ಬದಲಿ ಜಾಗ ಅವರು ನೋಡಿಕೊಂಡು ಬೇರೆ ಕಟ್ಟಡದಲ್ಲಿ ಬಾಡಿಗೆನಲ್ಲೇ ಸದ್ಯಕ್ಕೆ ಶಿಫ್ಟ್ ಮಾಡಲಿಕ್ಕೆ ನಾನು ಅವರಿಗೆ ಹೇಳ್ತೀನಿ.